ನಮ್ಮ ಮಂಜುನಾಥ್ ಸಂಗಳದ ನನಗೆಳತಿ ಖ್ಯಾತಿಯ ಅದರಿಂದ ಒಂದು ಜಾನಪದ ಲೋಕದೊಳಗೆ ಹಾಗೂ ಒಂದು ನಮ್ಮ ಕರ್ನಾಟಕದೊಳಗನೆ ಅದೊಂದು ಹಾಡಿನಿಂದ ಅವ ಎಲ್ಲರಲ್ಲಿ ಒಂದು ಚಿರಪರಿಚಿತನಾಗಿದ್ದ. ಮತ್ತು ಅವ ಬೆಳೆದು ಬಂದ ರೀತಿಯಲ್ಲಿ ಅವ್ರೇನಂತ ದೊಡ್ಡ ಶ್ರೀಮಂತಿಕೆಯೊಳಗೆ ಬೆಳೆದು ಬಂದವರಲ್ಲ, ಒಂದು ಬಡತನ ಸ್ಥಿತಿಯೊಳಗೆ ಬಂದವರು. ಅದೇನೋ ಒಂದು ಭಜನಾ ಕಲಾದಿಂದ ನಾವು ಡೈಲಿ ನನ್ನ ಜೊತೆಗೇನೆ ಇರ್ತಿದ್ದ, ನನ್ನ ಶಿಷ್ಯನ ಅವನು ಮಂಜುನಾಥ್ ಸಂಗಳದ. ನಾವು ಎಲ್ಲರೂ ಕೂಡಿ ಗುಡಿ ಕಲ್ಮೇಶ್ವರ ದೇವಸ್ಥಾನದೊಳಗೆ ಭಜನೆ ಮಾಡ್ತಿದ್ವಿ. ಅವ ಹಂಗೆ ನನ್ನ ಜೊತೆಗೆ ಇರ್ಕೊತಾನೆ ಅದನ್ನು ನೋಡ್ಕೊತ ಕಲ್ಕೊಂತ ನಾನು ಹಾಡು ಹಾಡ್ಬೇಕಂತೇಳಿ ಒಂದು ಆಸಕ್ತಿ ತನ್ನಲ್ಲಿ ಮೂಡಿಸ್ಕೊಂಡು ನಾವು ಹಲವಾರು ಸರಿ ಅವನು ಬೈಠಕನೂ ಮಾಡಿಸಿದ್ದೆ ನಾನು ಭಜನಾ ರಂಗದೊಳಗೆ. ಆನಂತರ ಈ ಜಾನಪದ ಲೋಕದೊಳಗೆ ಬಂದು ಒಂದು ಹಾಡೇನು ಬರೋದಲ್ಲ, ಅದು ಒಂದು ಭಾಳ ಫೇಮಸ್ ಆಗಿಬಿಡ್ತದೆ ಎಲ್ಲರಲ್ಲಿನೂ. ಅದೊಂದು ಮನ ಗೆದ್ದಂಥ ಒಂದು ಇದಾಗಿಬಿಡ್ತು. ಆ ಉದ್ದೇಶದಿಂದ ಒಮ್ಮೆ ಬೆಂಗಳೂರೊಳಗೆ ಒಮ್ಮೆ ಇದಕ್ಕೂ ಹೋಗಿದ್ವಿ ನಾವು, ರಿಯಲ್ ಶೋ ಇದಕ್ಕೂ ಹೋಗಿದ್ವಿ, ಸರಿಗಮಪ್ಪ ಇದ್ರೊಳಗೆ. ಅಲ್ಲಿ ಅದು ಕೆಲವೊಂದೆರಡು ಸಲ ಸೀನ್ ಬಂತದು. ಮತ್ತು ಅದು ಏನಾಯ್ತು ನನಗಷ್ಟ ಅದ್ರ ಬಗ್ಗೆ ಇದಾಗಲಿಲ್ಲ. ಅಲ್ಲಿಂದ ಮತ್ತೇನೈತಿ ಊರೊಳಗೆ ನಾವು ಭಜನೆ ದಿನನಿತ್ಯ, ಆಮೇಲೆ ಏನೋ ಸತ್ತಲ್ಲಿ ಕೆಟ್ಟಲ್ಲಿ ಯಾವುದೇ ಒಂದು ಜಾತ್ರೆ ಇಂಥ ಎಲ್ಲ ಕಾರ್ಯಕ್ರಮದೊಳಗೂ ನಾವು ಎಲ್ಲರೂ ಸೇರಿ ಭಜನೆ ಮಾಡ್ತಿದ್ವಿ. ನಮ್ಮ ಮಂಜುನಾಥ್ ಸಂಗಳದ ನಮ್ಮ ಎಲ್ಲರನ್ನ ಅಗಲಿದಕ್ಕೆ ತುಂಬ ಒಂದು ದುಃಖದ ಸನ್ನಿವೇಶ. ಆ ಭಗವಂತ ಅವನಿಗೆ ಒಂದು ದುಃಖ, ಅವರ ಕುಟುಂಬಕ್ಕೂ ಸಹ ದುಃಖ ನಿವಾರಿಸುವಂಥ ಶಕ್ತಿ ಕೊಡಲಿ. ಅವನ ಆತ್ಮಕ್ಕೂ ಆ ಕಲ್ಮೇಶ್ವರ, ಆ ಭಗವಂತ ಅವಂಗೆ ಶಾಂತಿಯನ್ನು ನೀಡಲಿ ಅಂತೇಳಿ ಆ ಕಲ್ಮೇಶ್ವರನಲ್ಲಿ ಬೇಡ್ಕೊಳ್ತಾ, ನಮ್ಮ ಭಜನಾ ಇದರೊಳಗನ ಅವ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದ್ದ. ಅವ ಇಲ್ಲ ಅಂತೇಳಿ ಅವನ ಅಗಲಿಕೆಯಿಂದ ನಮಗೊಂದು ಭಾಳ ನೋವಿನ ಸಂಗತಿಯಾಗೈತೆ ಅಂತೇಳಿ ಈ ಮೂಲಕನ ದುಃಖದಿಂದ ವ್ಯಕ್ತಪಡಿಸ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.